ಹೇಯ್ ವೇಟ್ ಕಲ್ಲಂಗಡಿ ಹಣ್ಣು ತಿಂದು ಸಿಪ್ಪೆನೇ ಸಿತ್ತಿದ್ದೀರಾ? ನೋ ವೇ. ಸೊ ಅದನ್ನೇ ಯೂಸ್ ಮಾಡಿ ನಾವು ಇವತ್ತೊಂದು ಸೂಪರ್ ಆಗಿರೋ ಪಲ್ಯ ಮಾಡೋಣ. ಆ್ಯಕ್ಚುಲಿ ನಾವು ಏನು ತರಕಾರಿನ ತೊಗೊಂಬಂದು ಅಥವಾ ಯಾವುದೇ ಹಣ್ಣನ್ನು ತೊಗೊಂಬಂದು ಹಣ್ಣನ್ನು ತಿಂದ್ಬಿಟ್ಟು ಎಸಿತಿರ್ತೀವಿ. ಅದೇ ಥರ ಕಲ್ಲಂಗಡಿ ಹಣ್ಣನ್ನು ತಿಂದು ಅದರ ಸಿಪ್ಪೆನ ಯೂಸೇ ಮಾಡಲ್ಲ ಅಲ್ವಾ. ಬಟ್ ಇದರಿಂದ ನಾವು ಏನು ತುಂಬ ಅಡುಗೆಗಳನ್ನ ಮಾಡ್ಬೋದು. ಅದು ಸುಮ್ಮನೆ ಏನು ಝೀರೋ ವೇಸ್ಟ್ ಅಂತಲೂ ಹೌದು, ಬಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಇದು ಏನು ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಇಂಪ್ರೂವ್ ಮಾಡುತ್ತೆ. ಸೊ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಸೊ ಗಟ್ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದನೂ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ. ನಾವಿದರಲ್ಲಿ ಸಿಕ್ಕಾಪಟ್ಟೆ ರೆಸಿಪೀಸ್ಗಳನ್ನ ಮಾಡ್ಬೋದು. ನಾನಿವತ್ತು ಪಲ್ಯ ಮಾಡ್ತಿದ್ದೀನಿ. ಸೊ ನೀವು ಪಲ್ಯಕ್ಕೆ ಹೇಗೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಥರ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಮೇಲ್ಗಡೆ ಸಿಪ್ಪೆನ ನೀವು ಹೆರಿದಾದ್ರೂ ತೆಗೀರಿ ಅಥವಾ ಚಾಕು ತೊಗೊಂಡು ಕಟ್ ಮಾಡಿ ಆ ಥರದಾದರೂ ಕಟ್ ಮಾಡ್ಕೊಬೋದು. ಸೊ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಚಿಕ್ಕ ಕ್ಯೂಬ್ಸ್ಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಪಲ್ಯಕ್ಕೆ ನಾವು ಮಾಡ್ಕೊಬೋದು. ಇದೇ ಥರ ಇನ್ನೂ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿ ನೀವು ಟೂಟಿ ಫ್ರೂಟಿ ಬರುತ್ತಲ್ಲ ಅದಕ್ಕಾದ್ರೂ ನೀವು ಯೂಸ್ ಮಾಡ್ಬೋದು. ಅಥವಾ ತುಂಬ ವೆರೈಟೀಸ್ ಆಫ್ ಅಡುಗೆಗಳನ್ನ ನೀವು ಇದರಿಂದ ಮಾಡ್ಬೋದು. ಸೊ ನಾನಿವತ್ತು ಪಲ್ಯ ಮಾಡ್ತಿದ್ದೀನಿ. ಸೊ ಅಂದ್ಕೊಂಡೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ಸೊ ಒಗ್ಗರಣೆಗೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ನೀವು ಏನು ಬೇಳೆಗಳನ್ನ ಹಾಕ್ಕೊಳ್ತೀರಾ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸಿಂಪಲ್ಲಾಗಿ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರಾದ್ರೂ ಓಕೆ. ನನಗೆ ಪಲ್ಯದಲ್ಲಿ ಈ ಥರ ಬೇಳೆಗಳು ಸಿಕ್ಕರೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವು ಮತ್ತು ಏನೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲದನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಬೇಕಾಗುತ್ತೆ ಅನಿಸುತ್ತೆ ನೀವು ಆ ಥರ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ನಾನು ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ನೀವು ಖಾರದ ಪುಡಿನಾದರೂ ಹಾಕ್ಕೊಂಡು ಸೇಮ್ ರೆಸಿಪಿನ ನೀವು ಫಾಲೋ ಮಾಡ್ಬೋದು. ಇದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ನೀವು ಸ್ವಲ್ಪ ಏನು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇರಬೇಕಾದ್ರೆ ನಾವಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಸೊ ನನಗೆ ಏನು ಶುಂಠಿ ಪೀಸಸ್ ಆಗಿ ಸಿಕ್ಕರೆ ನನಗೆ ಇಷ್ಟ ಅನಿಸಲ್ಲ ತಿನ್ನಬೇಕಾದ್ರೆ, ನಾನು ಅದಕ್ಕೆ ಪೇಸ್ಟ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಶುಂಠಿನ ಚಾಪ್ ಮಾಡಾದರೂ ಹಾಕ್ಕೊಬೋದು. ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಹಾಕ್ತಿದ್ದೀನಿ ಕುರುಶಣಿ ಪುಡಿ. ಇದು ಲೈಕ್ ಕಪ್ಪು ಎಳ್ಳು ಥರ ಇರುತ್ತೆ, ಎಳ್ಳು ಅಲ್ಲ, ಸ್ವಲ್ಪ ಉದ್ದುದ್ದ ಬರುತ್ತೆ ಆ ಥರ ಇರುತ್ತೆ ಅದರದ್ದು ಪುಡಿ. ಇದನ್ನು ಪಲ್ಯಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನಾರ್ತ್ ಕರ್ನಾಟಕ ಸೈಡ್. ಸೊ ಅದಾದಮೇಲೆ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಯೂಸ್ ಮಾಡ್ಬೋದು, ಬಟ್ ಸಾಂಬಾರು ಪೌಡರ್ ಹಾಕಿದರೆ ಪಲ್ಯಗಳಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಟೊಮ್ಯಾಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಟೊಮ್ಯಾಟೊ ಬೇಗ ಬೆಂದೋಗುತ್ತೆ, ಸೊ ನಾನು ಅದಕ್ಕೆ ಲಾಸ್ಟಲ್ಲಿ ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ಡ್ರೈ ಅನ್ನಿಸ್ತಾ ಇತ್ತು ಮತ್ತು ಹೊತ್ತೋಗ್ಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ವಾಟರ್ ಕಂಟೆಂಟ್ ಇದಕ್ಕೆ ಪಲ್ಯಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಬೋದು. ಸೊ ಹೆಚ್ಚಿಟ್ಟಿರೋಂಥ ಏನು ವಾಟರ್ ಮೆಲನ್ದು ದಿಂಡು ಏನಿರುತ್ತೆ ಸೊ ಅದನ್ನು ಇವಾಗ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೆಸಿಪಿನ ನೀವು ಬೇಕಿದ್ದರೆ ಕುಕ್ಕರಲ್ಲೂ ಮಾಡ್ಬೋದು. ಅಂದರೆ ಇವಾಗ ಇದು ದಿಂಡು ಏನಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಾನು ಇಲ್ಲಿ ಪ್ಯಾನಲ್ಲಿ ಮಾಡ್ತಿದ್ದೀನಿ, ಸೊ ಟೈಮ್ ಆಗುತ್ತೆ. ನಿಮ್ಗೆ ಇನ್ ಕೇಸ್ ಅರ್ಜೆಂಟಾಗಿ ನೀವೇನಾದರೂ ರೆಸಿಪಿ ಮಾಡಬೇಕಂತ ಅಂದ್ಕೊಂಡ್ರೆ ಸೇಮ್ ರೆಸಿಪಿ ನೀವು ಕುಕ್ಕರಲ್ಲಿ ಹಾಕಿ ಮಾಡಿ ಲಾಸ್ಟಲ್ಲಿ ಏನು ಒಂದು ವಿಷಲ್ ತೊಗೊಂಡ್ರೆ ಸಾಕು, ಅಷ್ಟಾದರೂ ಮಾಡ್ಬೋದು. ಹಾಗೆ ಈಗ ಓಪನ್ ಆಗಿ ಬೇಯಿಸೋದಂದರೆ ನಿಮಗೆ ಮಿನಿಮಮ್ ಒಂದು 10-15 ಮಿನಿಟ್ಸ್ ನೀವು ಕುಕ್ ಮಾಡಬೇಕಾಗತ್ತೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಮಧ್ಯದಲ್ಲಿ ಒಂದು 2-3 ಸರ್ತಿ ಏನು ನೀವು ಮಿಕ್ಸ್ ಮಾಡಿದರೆ ಸಾಕು, ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಸೊ ಇದು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ನೀವು ಹಾಲುಗುಂಬಳಕಾಯಿ ಎಲ್ಲ ಪಲ್ಯಗಳು ತಿಂದಿದ್ರೆ ಸೇಮ್ ಆ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಲಾಸ್ಟಲ್ಲಿ ಒಂದು ಹಿಡಿ ಫುಲ್ ಕೊತ್ತಂಬರಿ ಸೊಪ್ಪು ಹಾಕಿ ಸೂಪರಾಗಿರುತ್ತೆ. ಟೇಸ್ಟಿಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಸೊ ಹಾಕಿ ನೀವು ಬೇಕಿದ್ದರೆ ಸ್ವಲ್ಪ ಲೆಮನನ್ನು ಹಾಕ್ಕೊಬೋದು, ಹುಳಿ ಚೆನ್ನಾಗಿ ಬರುತ್ತೆ. ಇದರಲ್ಲೇ ಸ್ವಲ್ಪ ಏನು ಲೈಕ್ ಸೌತೆಕಾಯಿ ಫ್ಲೇವರ್ ಇರುತ್ತಲ್ಲ ಆ ಥರನೂ ಇರುತ್ತೆ. ನಿಮಗೆ ಹುಳಿ ಬೇಕಂದರೆ ನೀವು ನಿಂಬೆ ಹುಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಇವತ್ತು ಏನು ರಾಗಿ ರೊಟ್ಟಿ ಮಾಡ್ತಿದ್ದೆ. ಇದ್ರ ಜೊತೆಗೆ ಸೂಪರಾಗಿರುತ್ತೆ. ನೀವು ಯಾವುದಾದ್ರೂ ರೊಟ್ಟಿ ಲೈಕ್ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಇಲ್ಲ ಸಿಂಪಲಾಗಿ ನೀವು ಚಪಾತಿ ಮಾಡಿದ್ರೂ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ.
ಸೊ ನಾನು ಯೂಶ್ವಲಿ ಈ ಥರ ಮಿಲೆಟ್ಸ್ದು ತುಂಬ ಮಾಡ್ತಾ ಇರ್ತೀನಿ ರೋಟಿ. ಸೊ ಇವತ್ತು ರಾಗಿ ರೊಟ್ಟಿ ಜೊತೆ ಈ ಕಾಂಬಿನೇಷನ್ ಸಕ್ಕದಾಗಿತ್ತು. ಸೊ ನೀವು ಟ್ರೈ ಮಾಡಿ, ಅಥವಾ ನೀವು ಆಲ್ರೆಡಿ ವಾಟರ್ ಮೆಲನ್ ದಿಂಡಿಂದ ನೀವೇನಾದರೂ ರೆಸಿಪೀಸ್ ಟ್ರೈ ಮಾಡಿದ್ರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಥವಾ ನೀವು ಇನ್ನೂ ಏನೇನು ರೆಸಿಪೀಸ್ ಶೇರ್ ಮಾಡ್ತೀರಾ, ಸೊ ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.